ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಎಲ್ಲ ವರ್ಲ್ಡ್ ಹ್ಯೂಮನ್ ರೈಟ್ಸ್ ಏನು ಜಾಯ್ನಿಂಗ್ ಆಗಬೇಕು ಅಂತಿದ್ದೀರಾ, ಇವತ್ತು ಆಲ್ ಓವರ್ ಇಂಡಿಯಾದಲ್ಲಿ ವರ್ಲ್ಡ್ ಹ್ಯೂಮನ್ ರೈಟ್ಸಲ್ಲಿ ಸೇರ್ಪಡೆ ಆಗ್ತಾಯಿದ್ದಾರೆ. ಎಲ್ರಿಗೂ ಕೆಲವೊಂದು ಕನ್ಫ್ಯೂಷನ್ ಇರುತ್ತೆ, ಹೊಸದಾಗಿ ನಮ್ಮ ವೆಬ್ಸೈಟಿಗೆ ಬಂದು ಯಾವ ಥರ ಜಾಯ್ನ್ ಆಗೋದು ಅಂತ. ಸೊ ಅದ್ರ ಬಗ್ಗೆನೇ ನಿಮಗೆ ಇವತ್ತು ನಾನು ತಿಳಿಸ್ಕೊಡೋದಕ್ಕೆ ಬಂದಿದ್ದೀನಿ. ಸೊ ನಮ್ಮ ವೆಬ್ಸೈಟ್ ಯಾವ ಥರ ಓಪನ್ ಮಾಡ್ಕೊಳ್ಳೋದು, ಯಾವ ಥರ ಯೂಸ್ ಮಾಡೋದು, ಸೊ ನೀವು ಯಾವ ಥರ ಜಾಯ್ನ್ ಆಗೋದು, ಪ್ರತಿಯೊಂದು ಕೂಡ ನೀವು ಇಲ್ಲಿ ನೋಡಿಕೊಂಡು ಸೊ ಯೂಸ್ ಮಾಡ್ಬೋದು. ಸೊ ಅದೇ ರೀತಿ ಗೂಗಲ್ಗೆ ಬಂದು ಗೂಗಲಲ್ಲಿ ವರ್ಲ್ಡ್ ಹ್ಯೂಮನ್ ರೈಟ್ಸ್ .in ಅಂತ ಹೊಡೆದ್ರೆ ನಮ್ಮ ವೆಬ್ಸೈಟ್ ಕೂಡ ಓಪನ್ ಆಗುತ್ತೆ. ನೋಡ್ತಾ ಇದ್ದೀರಾ ನೀವು, ವೆಬ್ಸೈಟು ಓಪನ್ ಆಗಿದೆ. ಸೊ ಅದೇ ರೀತಿ ಇಲ್ಲಿ ಕೆಳಗಡೆ ನೋಡಿ, ಇಲ್ಲಿ ಕಾಣಿಸ್ತಾ ಇದೆ ಆ್ಯಪ್ ಲಿಂಕು ಕಾಣಿಸ್ತಾ ಇದೆ, ಇನ್ಸ್ಟಾಲ್ ಅಂತ. ಇನ್ಸ್ಟಾಲ್ ಮಾಡ್ಕೊಳ್ಳಿ. ಫಸ್ಟು ಇನ್ಸ್ಟಾಲು ಆಗಿದ ತಕ್ಷಣ ನೀವೇನು ಮಾಡಬೇಕು ಅಂದರೆ ಬ್ಯಾಕ್ ಹೋಗ್ಬಿಡಿ, ಫುಲ್ ಬ್ಯಾಕ್ ಹೋಗಿ. ಅಂದರೆ ಅವಾಗವಾಗ ಲಿಂಕಲ್ಲಿ ಓಪನ್ ಮಾಡೋದಕ್ಕೆ ತಲೆನೋವು ಇಳ್ದೇ ಡೈರೆಕ್ಟಾಗಿ ಆ್ಯಪಲ್ಲೇ ನೀವು ಓಪನ್ ಮಾಡ್ಕೋಬೋದು. ನೋಡಿ, ಆ್ಯಪ್ ಇನ್ಸ್ಟಾಲ್ ಮಾಡಿದ್ದೀವಿ. ನಾವು ನೆಕ್ಸ್ಟು ಆ್ಯಪಲ್ಲೇ ನಾವು ಇಲ್ಲಿ ಓಪನ್ ಮಾಡ್ಕೋಬೋದು. ನೋಡಿ, ಇಲ್ಲಿ ಬಂದಿದೆ ಇವಾಗ. ಸೊ ನಾನು ಆ್ಯಪ್ ಇನ್ಸ್ಟಾಲ್ ಮಾಡಿಕೊಂಡೆ, ಆ್ಯಪಿಂದ ಓಪನ್ ಮಾಡ್ತಾಯಿದ್ದೀನಿ. ಸೊ ಓಪನ್ ಮಾಡ್ಕೊಂಡಿದ್ದೀವಿ. ಸೊ ಇದರಲ್ಲಿ ನಾವೇನು ಮಾಡಬೇಕಂದ್ರೆ ಕೆಳಗಡೆ ಬರಬೇಕು. ನೋಡಿ, ಹಿಂಗೆ ಬರ್ತಾಯಿದ್ರೆ ಸೊ ಇಲ್ಲಿದೆ ಮೆಂಬರ್ ಅಪ್ಲೈ ಅಂತಿದೆಯಲ್ವಾ, ಅಂದರೆ ಮೆಂಬರ್ಸ್ ಫೋಟೋಸ್ ಎಲ್ಲ ಬರ್ತಾಯಿದೆ. ಇಲ್ಲಿ ಯಾರ್ಯಾರು ಇವಾಗ ಜಾಯ್ನ್ ಆಗಿರ್ತೀರಾ ಅವ್ರ ಪ್ರತಿಯೊಬ್ಬರದ್ದು ಫೋಟೋಸ್ ಕೂಡ ಇಲ್ಲಿ ಬರುತ್ತೆ. ಸೊ ಅದೇ ರೀತಿ ಮೆಂಬರ್ ಅಪ್ಲೈ ಮೇಲೆ ನಾವು ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ನೋಡಿ, ಇಲ್ಲಿ ನೇಮ್ ಕೇಳುತ್ತೆ. ನೇಮು ಟೈಪ್ ಮಾಡ್ಕೊತೀರಾ. ನೇಮ್ ಟೈಪ್ ಮಾಡಿಕೊಂಡು ನೆಕ್ಸ್ಟು ಇದು ಸೆಲೆಕ್ಟ್ ಮಾಡ್ಕೊತೀರಾ, ಮೇಲ ಫಿಮೇಲ. ಸೊ ಅದೇ ರೀತಿ ನಿಮ್ಮ ಡೇಟ್ ಆಫ್ ಬರ್ತಲ್ಲೂ ಕೂಡ ಇಯರ್ ಸೆಲೆಕ್ಟ್ ಮಾಡ್ಬೇಕಂದ್ರೆ ಇಲ್ಲಿ ಮೇಲ್ಗಡೆ ಇದು ಮಾಡಿ. ಸೊ ಅದೇ ರೀತಿ ಡೇಟು, ಮಂತು ಸೆಲೆಕ್ಟ್ ಮಾಡ್ಕೊಳ್ಳಿ. ಆಗಿದ ತಕ್ಷಣ ನೆಕ್ಸ್ಟು ಫಾದರ್ ನೇಮ್ ಹಾಕ್ಕೊಳ್ಳಿ. ಫಾದರ್ ನೇಮ್ ಕೂಡ ಹಾಕ್ಕೋಬೋದು. ಸೊ ಅದೇ ರೀತಿ ಏನು ನೀವು ಜಾಬ್ ಮಾಡ್ತಾಯಿದ್ದೀರಾ ಇಲ್ಲ ಬಿಸ್ನೆಸ್ ಮಾಡ್ತಾಯಿದ್ದೀರಾ, ಸೊ ಏನಿದೆಯೋ ಅದನ್ನು ಸೆಲೆಕ್ಟ್ ಮಾಡಿಕೊಂಡು ಬ್ಲಡ್ ಗ್ರೂಪ್ ಇರುತ್ತೆ ನಿಮ್ಮದು, ಸೊ ಅದನ್ನೇ ಆಯ್ಕೆ ಮಾಡ್ಕೊಳ್ಳಿ. ನೆಕ್ಸ್ಟು ಯಾವ ಸ್ಟೇಟು ಅಂತ, ಸೊ ಅದನ್ನು ಕೂಡ ಇಲ್ಲಿ ಸೆಲೆಕ್ಟ್ ಮಾಡಿಕೊಂಡು ನೆಕ್ಸ್ಟು ಸಿಟಿ ಯಾವುದು, ಸೊ ಅದನ್ನು ಕೂಡ ಸೆಲೆಕ್ಟ್ ಮಾಡ್ಕೊತೀರಾ. ನೆಕ್ಸ್ಟು ಬಂದು ಮೊಬೈಲ್ ನಂಬರು ಟೈಪ್ ಮಾಡ್ಕೊಳ್ಳಿ. ಸೊ ಮೊಬೈಲ್ ನಂಬರ್ ಟೈಪ್ ಮಾಡ್ಕೊಂಡಿದ್ದ ತಕ್ಷಣ ಹಂಗೆ ನಿಮ್ಮದು ಆಧಾರ್ ನಂಬರ್, ಫುಲ್ ಅಡ್ರೆಸ್ ಇಲ್ಲಿ ಟೈಪ್ ಮಾಡಿ, ಪಿನ್ ಕೋಡು. ಸೊ ಅದೇ ರೀತಿ ಇಲ್ಲಿ ಇಮೇಲ್ ಐ ಡಿ ಹಾಕಿದ್ಮೇಲೆ ನೆಕ್ಸ್ಟು ನಿಮ್ಮದು ಒಂದು ಪಾಸ್ಪೋರ್ಟ್ ಸೈಜ್ ಫೋಟೋ. ನೀವು ಏನು ಮಾಡಬೇಕು ಅಂದರೆ ಫಸ್ಟೇ ಡಾಕ್ಯುಮೆಂಟ್ಸ್ಗಳ್ನ ಫೋನಲ್ಲಿ ಡೌನ್ಲೋಡ್ ಮಾಡಿ ಇಟ್ಕೋಬೇಕು. ಅಂದರೆ ಒಂದು ಪಾಸ್ಪೋರ್ಟ್ ಸೈಜ್ ಫೋಟೋ ಜೊತೆಗೆ ಒಂದು ಆಧಾರ್ ಕಾರ್ಡು ಫೋಟೋ ಜೊತೆಗೆ ಪ್ಯಾನ್ ಕಾರ್ಡ್ ಫೋಟೋ, ಇಷ್ಟು ನೀವು ಫೋನಲ್ಲಿ ಇಟ್ಕೊಂಬಿಟ್ರೆ ಸೊ ಡೈರೆಕ್ಟಾಗಿ ನೀವು ಇಲ್ಲಿ ಬಂದು ಸೊ ಅದೇ ರೀತಿ ಫೋಟೋಸ್ನ ನೀವು ಗ್ಯಾಲರಿಗೆ ಹೋಗಿ ಅಪ್ಡೇಟ್ ಮಾಡ್ಕೋಬೋದು. ಓಕೆನಾ? ಸೊ ಇಲ್ಲಿ ಫೋಟೋ ಹಾಕಿದ್ರಿ, ಇಲ್ಲಿ ಕೂಡ ನಿಮ್ಮ ಆಧಾರ್ ಕಾರ್ಡ್ ಹಾಕಿದ್ರಿ, ಇಲ್ಲೂ ಕೂಡ ಪ್ಯಾನ್ ಕಾರ್ಡ್ ಅಪ್ಲೈ ಮಾಡಿದ್ರಿ. ನೆಕ್ಸ್ಟು ಪೇ ಅಂತ ಬರುತ್ತೆ. ಓಕೆನಾ? ಸೊ ಏನು ನೀವು ಮೆಂಬರ್ಶಿಪ್ಪು ಅಮೌಂಟ್ ಇರುತ್ತೆ. ಸೊ ಇಲ್ಲಿ ಬೇರೆ ಫೋನಿಂದ ನೀವು ಸ್ಕ್ಯಾನ್ ಮಾಡೋಂಗಿದ್ರೆ ಇಲ್ಲೇ ಸ್ಕ್ಯಾನ್ ಮಾಡಿ ಪೇಮೆಂಟ್ ಮಾಡ್ಬೋದು. ಇಲ್ಲ ಅಂದರೆ ಇಲ್ಲಿ ಡೌನ್ಲೋಡು ಅಂತ ಪ್ರೆಸ್ ಮಾಡಿದ್ರೆ ಡೌನ್ಲೋಡ್ ಆಗುತ್ತೆ. ಸೊ ಇದೇ ಫೋನಲ್ಲಿ ನೀವು ಬ್ಯಾಕ್ ಹೋಗಿ ಡೌನ್ಲೋಡ್ ಆಗಿರೋದನ್ನ ಪೇಮೆಂಟ್ ಮಾಡಿಕೊಂಡು ಸೊ ಆ ಸ್ಕ್ರೀನ್ಶಾಟ್ನ ಇಲ್ಲಿ ಹಾಕ್ಕೊಂಡು ಇಲ್ಲಾಂದರೆ ನಾನು ಅಕೌಂಟ್ ಡೀಟೇಲ್ಸ್ ಕೂಡ ಟೈಪ್ ಮಾಡಿ ಹಾಕಿ ಇದಕ್ಕೆ ಪೇ ಮಾಡ್ಕೋಬೋದು. ಪೇ ಮಾಡಿದ್ಮೇಲೆ ನೀವು ಯಾವ ಆಪ್ಷನಿಂದ ಪೇ ಮಾಡಿದ್ರಿ ಅಲ್ವಾ, ಸೊ ಅದನ್ನು ಇವಾಗ ಫೋನ್ಪೇಯಿಂದ ಪೇ ಮಾಡಿದೆ ಅಂತ ಹಾಕ್ಬಿಟ್ಟು ಸೊ ಅದಕ್ಕೆ ಸ್ಕ್ರೀನ್ಶಾಟ್ ಇರುತ್ತಲ್ಲ ಅದನ್ನು ಇಲ್ಲಿ ತಗೋಬೇಕು, ಅಂದರೆ ಅಪ್ಲೋಡ್ ಮಾಡಬೇಕು ಆ ಇಮೇಜು. ಆದಮೇಲೆ ನಿಮಗೆ ಲಾಸ್ಟಲ್ಲಿ ಸಬ್ಮಿಟ್ ಅಂತಿದೆ, ಸಬ್ಮಿಟ್ ಕೊಟ್ಟರೆ ಸಾಕು, ನಿಮ್ಮದು ಎಲ್ಲ ಪ್ರತಿಯೊಂದು ಕೂಡ ಅಪ್ಡೇಟ್ ಆಗಿರುತ್ತೆ. ನಿಮಗೆ ಮೇಯ್ನು ಆಫೀಸಿಂದ ನಿಮಗೆ ಅಪ್ರೂವಲ್ ಸಿಗೋವರೆಗೂ ಚೂರು ವೆಯ್ಟ್ ಮಾಡಬೇಕು. ಅದಾದಮೇಲೆ ನೆಕ್ಸ್ಟು ಬಂದು ಇಲ್ಲಿ ಐ ಡಿ ಕಾರ್ಡ್ ಡೌನ್ಲೋಡಿಗೆ ಬಂದು ಇಲ್ಲೇ ನಾವು ಓಪನ್ ಆಯಿತು. ನಿಮ್ಮದು ಅಲ್ಲಿ ಅಪ್ಲೈ ಮಾಡಿದ ತಕ್ಷಣ ಅಲ್ಲೊಂದು ನಂಬರ್ ತೋರಿಸುತ್ತೆ, ನಿಮಗೆ ಐ ಡಿ ಕಾರ್ಡ್ ನಂಬರ್ ತೋರಿಸುತ್ತೆ. ಆ ಐ ಡಿ ನಂಬರ್ನ ನೆನ್ಪಿಟ್ಕೊಂಡಿರಿ.
ಇಲ್ಲಿ ಐ ಡಿ ನಂಬರ್ ನಿಮ್ಮದು ಅಪ್ರೂವಲ್ ಆಗಿದ ತಕ್ಷಣ ಇಲ್ಲಿ ಐ ಡಿ ನಂಬರ್ ಹಾಕಬೇಕು. ಸೊ ಅದೇ ರೀತಿ ನಿಮ್ಮ ಡೇಟ್ ಆಫ್ ಬರ್ತ್ನ ಇಲ್ಲಿ ಹಾಕಿದ್ರೆ ಇಲ್ಲಿ ಐ ಡಿ ಕಾರ್ಡ್ ಡೌನ್ಲೋಡ್ ಆಗಿಬಿಡ್ತದೆ. ಸೊ ಅದೇ ರೀತಿ ನಿಮ್ಮದು ಜಾಯ್ನಿಂಗ್ ಲೆಟ್ರ್ ಕೂಡ ಡೌನ್ಲೋಡ್ ಆಗುತ್ತೆ. ಇಷ್ಟು ಕೂಡ ನಾನು ನಿಮಗೆ ಮಾಹಿತಿ ಕೊಟ್ಟಿದ್ದೀನಿ. ಪ್ರತಿಯೊಂದು ಇಲ್ಲಿ ನೋಡಿಕೊಂಡೆ ನೀವು ಇದು ಮಾಡ್ಕೋಬೋದು. ಅದೇ ರೀತಿ ಇಲ್ಲಿ ಫೇಸ್ಬುಕ್ ಕೂಡ ಇದೆ, ಇನ್ಸ್ಟಾಗ್ರಾಮು, ಯೂಟ್ಯೂಬು, ಟ್ವಿಟ್ಟರ್ ಕೂಡ ಇದೆ. ನೀವು ಇಲ್ಲಿ ಫಾಲೋ ಕೂಡ ಮಾಡ್ಬೋದು. ನಮ್ಮದು ಏನೇನು ಡೀಟೇಲ್ಸ್ ಇದೆ ಪ್ರತಿಯೊಂದು ಕೂಡ ಇಲ್ಲಿ ಬರ್ತಾ ಇರ್ತದೆ ಫ್ರೆಂಡ್ಸ್. ಅದೇ ರೀತಿ ಕೆಳಗಡೆ ಕಾಲ್ ಬಟನ್ ಕೂಡ ಇದೆ, ಇಮೇಲ್ ಐ ಡಿ ಇದೆ, ಮೇಲ್ ಕೂಡ ಮಾಡ್ಬೋದು. ಸೊ ಏನಾದ್ರು ಡೌಟ್ಸ್ ಇದ್ದರೆ ಕಾಲ್ ಕೂಡ ಮಾಡ್ಬೋದು. ಏನಾದ್ರು ಡೊನೇಷನ್ ನಾವು ಮಾಡಬೇಕು ಅಂದರೆ ಡೊನೇಷನ್ ಕೂಡ ಮಾಡ್ಬೋದು. ಜೊತೆಗೆ ನಿಮಗೆ ಡೊನೇಷನ್ ರೆಸಿಪ್ಟ್ ಕೂಡ ಸಿಕ್ಬಿಡ್ತದೆ ಪ್ರತಿಯೊಬ್ಬರಿಗೂ. ಸೊ ಇದರಲ್ಲಿ ನಿಮಗೆ ಯಾವ ರೀತಿ ಜಾಯ್ನ್ ಆಗೋದು ಅಂತ ಅದ್ರ ಬಗ್ಗೆ ನಾನು ಟೋಟಲ್ ನಿಮಗೆ ಮಾಹಿತಿ ಕೂಡ ತಿಳಿಸ್ಕೊಟ್ಟಿದ್ದೀನಿ. ನೀಟಾಗಿ ನಾನು ಹೇಳ್ಕೊಟ್ಟಿರೋ ಥರನೇ ಯೂಸ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು.